Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಹಗರಣದ ವಿಚಾರ ಬಹಳ ಪ್ರಸ್ತಾಪ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಸತ್ತದ ಹೆಗಣದ ವಾಸನೆ ಎಲ್ಲ ಕಡೆ ಪಸರಿಸುವಂತೆ ಸರ್ಕಾರದ ವಿಚಾರದಲ್ಲೂ ಕೂಡ ಇದು ಬೇರೆ ಬೇರೆ ಕಡೆ ಇದು ಬಹಳ ಪಸರಿಸುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಬಿಜೆಪಿ ಹಾಗೆ ಜೆಡಿಎಸ್ ಸರ್ಕಾರದ ವಿರುದ್ಧವಾಗಿ ಜಂಟಿ ಹೋರಾಟ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಬಹಳ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪ ಅದಾದ ನಂತರದಲ್ಲಿ ಅಧಿಕಾರಿ ಸಾವನ್ನಪ್ಪಿರುವಂತಹ ವಿಚಾರ ಹೇಗೆ ಸರ್ಕಾರಕ್ಕೊಂದು ಇಕ್ಕಟ್ಟು ತರಿಸ್ತಾ ಇದೆ ಬನ್ನಿ ನೋಡೋಣ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ವರ್ಗಾವಣೆ ಪ್ರಕರಣ ಸರ್ಕಾರದ ನಿದ್ದೆಗೆಡಿಸಿದೆ. ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸತ್ತ ಹೆಗಣದ ವಾಸನೆ ಇಡೀ ಏರಿಯಾಗೆ ಹರಡಿದಂತೆ ಹಗರಣದ ವಾಸನೆ ಇನ್ನಷ್ಟು ಆಳವಾಗಿ ಇಳಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸಚಿವರ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ಸಚಿವ ನಾಗೇಂದ್ರ ಪ್ರಕರಣದ ಬಗ್ಗೆ ಹಿರಿಯ ಸಚಿವರೊಂದಿಗೆ ಸಿಎಂ ಸಭೆ ನಡೆಸಿದ್ದಾರೆ. ನಿನ್ನೆ ಸಂಜೆ ಶಾಸಕಾಂಗ ಸಭೆ ನಡೆದ ಬಳಿಕ ತಡರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಕೆಲ ಹಿರಿಯ ಸಚಿವರೊಂದಿಗೆ ಸಭೆ ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಹಿರಿಯ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ಸೇರಿದಂತೆ ಪ್ರಮುಖ ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ದರು. ತಪ್ಪು ನಡೆದಿದ್ರೆ ಕ್ರಮ ಕೈಗೊಳ್ಳಿ ಎಂದು ಸಿಎಂ ಡಿಸಿಎಂಗೆ ಸಚಿವರು ಹೇಳಿದ್ದಾರೆ. ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಸಿಎಂ ಡಿಸಿಎಂ ಹೆಗಲಿಗೆ ಹಾಕಲಾಗಿದೆ. ಅವರು ವರದಿ ಏನು ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟ ಮೇಲೆ ವಿಲ್ಟೇಕಿಟ್ ಅವರು ಯಾರು ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡೋಕ್ಕೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕ್ಕೆ. ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಸುಳ್ಳು ಹೇಳ್ಕೊಂಡು ಹೋರಾಟ ಮಾಡೋದು. ಶಾಸಕಾಂಗ ಸಭೆಯತ್ತ ಬಾರದೆ ದೂರ ಉಳಿದ ಸಚಿವ ನಾಗೇಂದ್ರ ಅಂತರ ಕಾಯ್ದುಕೊಂಡಿದ್ದಾರೆ. ಎಸ್ಐಟಿ ತಂಡ ತನಿಖೆ ಆಳಕ್ಕೆ ಇಳಿದಷ್ಟು ರಾಜಕೀಯ ಕೆಸರೆ ರಚಾಟ ಕೂಡ ಜೋರಾಗಿದೆ. ಬಿಜೆಪಿ ನಾಯಕರು ಸಚಿವ ನಾಗೇಂದ್ರ ವಿರುದ್ಧ ಕ್ರಮಕ್ಕೆ ಒತ್ತಡ ಮುಂದುವರಿಸಿದ್ದು ಜೂನ್ 6ರ ಗಡುವು ನೀಡಿದ್ದಾರೆ. ನಾಳೆ ಕೇಂದ್ರ ಸಂಸತ್ ಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು ಎಲ್ಲ ಕೋನದಿಂದಲೂ ಕಾಂಗ್ರೆಸ್ನ ನಿರ್ಧಾರ ಮಹತ್ವ ಪಡ್ಕೊಂಡಿದೆ. ಯಾರೇ ಆಗಿದ್ರು ತಪ್ಪಿತಸ್ಥರು 180 ಕೋಟಿ ಜನಸಾಮಾನ್ಯರ ಹಣ ಅದು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರು ಎಷ್ಟೇ ದೊಡ್ಡವ್ರು ಇರಲಿ, ಅದಕ್ಕೇನು ರಾಜಿ ಇಲ್ಲ. ಏನು ಒಂದು ದಿನ ಹೋರಾಟಕ್ಕೆ ಇವರೇನು ಬಗ್ಗಲ್ಲ. ಕಾಂಗ್ರೆಸ್ ಅವರು ಕದೀಮ್ರಿದ್ದಾರೆ, ಕಳ್ಳರಿದ್ದಾರೆ ಇವರು. ಅದಕ್ಕೆ ಒಂದು ಅವರ ರಾಜೀನಾಮೆ ಪಡೆಯೋವರೆಗೂ ನಮ್ಮ ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ನೆನ್ನೆನೂ ಕೂಡ ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ನ ಭೇಟಿ ಮಾಡೋವಂಥದ್ದು ಇರ್ಬೋದು, MLAಗಳೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋರಾಟ ಮಾಡುವಂಥದ್ದು, ಇಡೀ ರಾಜ್ಯದ ಜಿಲ್ಲೆಗಳಲ್ಲೂ ಹೋರಾಟ ಮಾಡುವಂಥದ್ದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀರಿ. ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ, ಫಸ್ಟ್ ವಿಕೆಟ್ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು ಕೇರ್ ಮಾಡದೆ ಆ ತಲೆದಂಡ ಮಾಡುವಂಥದ್ದಕ್ಕೆ ನಮ್ಮ BJP ಹೋರಾಟವನ್ನು ನಾವು ಮಾಡ್ತೀರಿ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು ಏನಾದರೂ ಬಹುಶಃ ಎಲ್ಲ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರ ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಹೊರಿಸೋದಲ್ಲ. ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇದರಲ್ಲಿ ಜಾಣಕಿವುಡು ಈ ರೀತಿ ದುಡ್ಡನ್ನು ದರೋಡೆ ಮಾಡ್ಕೊಂಡು ಹೆಗಣ ತಿನ್ನೋ ಕೆಲಸ ಮಾಡ್ಕೊಂಡು ಇನ್ನೊಬ್ಬರು ತಲೆ ಕೆಟ್ಟಾಗಿ ಹೋಗ್ತೀರಾ? ಸರ್ಕಾರ ಎಸ್ಐಟಿ ವರದಿ ಬರುವ ತನಕ ರಾಜೀನಾಮೆ ವಿಚಾರದಲ್ಲಿ ಕಾಯುವ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಎಸ್ಐಟಿ ವರದಿಯಲ್ಲಿ ಕೂಡ ಸಚಿವ ನಾಗೇಂದ್ರ ಹೆಸರು ಪ್ರಸ್ತಾಪವಾದರೆ ಸರ್ಕಾರ ರಾಜೀನಾಮೆ ಪಡೆಯುವುದು ನಿಶ್ಚಿತ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.
Co-sponsored by Saptagiri NPS University.